ನಮಸ್ತ ಕರ್ನಾಟಕ ನಾಡಿನ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ HM ರಾಠೋಡ್ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಜೊತೆ ಸುಷ್ಮಿತಾ ಮ್ಯಾಮ್ ಇದ್ದಾರೆ. ಇವತ್ತಿನ ದಿನ ಏನಪ್ಪಾ ಅಂದ್ರೆ RRB. ಸೊ ಈ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ದವರು ಸುಮಾರು 5810 ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು 4ನೇ ತಾರೀಕೆ ರಿಕ್ರೂಟ್ಮೆಂಟ್ ಅಲ್ಲಿ ಬಂದಿದೆ. ಬಟ್ ಆದ್ರೆ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು 21. ಇವತ್ತಲಿದ್ದು ಏನ್ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ವಿ. ಸೊ ನನ್ನ ಜೊತೆ ಮೇಡಮ್ ಅವರು ಕೂಡ ಇದ್ದಾರೆ. ಸೊ ಈ ಒಂದು ರಿಕ್ರೂಟ್ಮೆಂಟ್ಗೆ ಯಾಕೆ ಇಷ್ಟು ಸರ್ ಮೇಡಮ್ ಅವರ ನಮ್ಮ ಕರ್ನಾಟಕದಲ್ಲಿ ಸೊ ಅತಿ ಹೆಚ್ಚು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಲ್ಲ ವಿದ್ಯಾರ್ಥಿಗಳು. ತುಂಬಾ ಜನ ನೋಡಿದ್ದೀವಿ. ಸುಮಾರು ಈಗ ನಾವು ಎಲ್ಲೇ ಯಾವ್ದೋ ಒಂದು ಬ್ಯಾಂಕಿಗೆ ಹೋಗಿ ನೋಡ್ಬೋದು, ಕರ್ನಾಟಕದವ್ರು ಯಾರು ಇರೋದೇ ಇಲ್ಲ. ಆಕ್ಚುಲಿ RRB ಅಂತ ಹೇಳಿದ್ರೆ ಎವ್ರಿ ಇಯರ್ ಕರೀತಾರೆ. ನಾನು ಎಷ್ಟೋ ಸಲ ನೀವೇ ಈಗ ನಾವು ಟ್ರೈನ್ ಅಲ್ಲಿ ಕಾಮನ್ ಎಲ್ಲರೂ ಓಡಾಡ್ತೀವಿ. ಸೊ ಅಲ್ಲಿ ಬರೋ ಟಿಕೆಟ್ ಕಂಡಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡೋರು ಇರ್ಬೋದು, ಎಲ್ಲಾರು ದೇ ಆರ್ ಫ್ರಮ್ ನಾರ್ತ್ ಇಂಡಿಯನ್ಸ್. ಸೊ ಯಾಕೆ ಕರ್ನಾಟಕದವ್ರು ಹಾಕ್ತಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಫಿಯರ್ನೆಸ್ ಇದೆ. ನಾವೇನಂತ ಹೇಳಿದ್ರೆ ನಮ್ಮ ಮೈಂಡೆಡ್ ಎಲ್ಲ ಏನಾಗ್ಬಿಟ್ಟಿದೆ, ಓನ್ಲಿ ಕರ್ನಾಟಕದಲ್ಲಿ PC, PSI, FDA, STA ಅಷ್ಟಕ್ಕೆ ನಾವು ಸ್ಟಿಕ್ ಆನ್ ಆಗ್ಬಿಟ್ಟಿದೀವಿ. ಸೊ ಅಲ್ಲೇನೋ ಹೊಸದಿದೆ, ನಮ್ ಕೈಲಿ ಕಾಂಪೀಟ್ ಮಾಡಕ್ ಆಗಲ್ಲ, ಅದೇನೋ ಹೊಸ ಸಬ್ಜೆಕ್ಟ್ ಅನ್ನೋ ರೀತಿ ಒಂದು ಫಿಯರ್ನೆಸ್ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಅಲ್ಲಿ ಇದೆ. ಹಾಗಾಗಿ ಎವ್ರಿ ಇಯರ್ ಆಕ್ಚುಲಿ ನಾನೊಂದು ಕೆಲವೊಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಎಸ್ಪೆಷಲಿ RRB ಅಂತಾನೆ ಕೆಲವೊಂದು ಕ್ಲಾಸಸ್ ಗಳನ್ನ ಮುಂಚೆಯಿಂದ ನೋಡಿದಾಗ ಅಲ್ಲೇನಂತ ಹೇಳಿದ್ರೆ ಅಲ್ಲಿ ಬರುವಂತ ಸ್ಟೂಡೆಂಟ್ಸ್ ಗಳು ತಮಿಳ್ನಾಡವ್ರು ಬರ್ತಾರೆ. ಎಸ್ಪೆಷಲಿ ಬರೀ ನಾರ್ತ್ ಇಂಡಿಯನ್ಸ್ ಅಲ್ಲ, ನಾವು ಸೌತ್ ಇಂಡಿಯನ್ಸ್ ಅಂತ ನೋಡಿದಾಗ ತಮಿಳ್ನಾಡವ್ರು ಬರ್ತಾರೆ, ಕೇರಳದವ್ರು ಬರ್ತಾರೆ, ಹೈದರಾಬಾದ್ ಅವ್ರು ಬರ್ತಾರೆ, ಬಟ್ ಕರ್ನಾಟಕದವ್ರು ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೈಂಡ್ ಅಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲೋ ಒಂದ್ ಕಡೆ ಇದು ಏನೋ ಕಷ್ಟ, ಇದೇನೋ ಡಿಫ್ರೆಂಟ್ ಆಗಿದೆ, ನಮ್ ಕೈಲಿ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಸ್ಟೇಟ್ ಗವರ್ನಮೆಂಟ್ ಗೆ ನೀವೇನು ಪ್ರಿಪರೇಷನ್ ಆಗ್ತಿದ್ದೀರಲ್ಲ, ಆ ಸೇಮ್ ಪ್ರಿಪರೇಷನ್ ನೀವು ಇಲ್ಲೂ ಮಾಡಿದ್ರೆ, ಅಥವಾ ಇಲ್ಲಿರುವ ಸಬ್ಜೆಕ್ಟ್ ಅಲ್ಲಿರೋ ಸಬ್ಜೆಕ್ಟ್ ಏನ್ ಭಾರಿ ಹೊಸತೇನಲ್ಲ, ಇಲ್ಲಿ ಏನ್ ಓದ್ತಿದ್ದೀರಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲೂ ಸಹ ಇದೆ. ಅದ್ರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇಲ್ಲ. ಯಾಕಂದ್ರೆ ಮೇಡಮ್ ಇವಾಗ ಈ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿಲ್ಲ, PS ಆಗಿಲ್ಲ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಳ ಮೀಸಲಾತಿ ಇಷ್ಟು ವರ್ಷ ಆಯ್ತು. ಆಮೇಲೆ ಈ ಜಾತಿ ಗಣತಿ ಮಾಡಿದ್ರು, ಯಾವ್ದು ನೋಟಿಫಿಕೇಶನ್. ತುಂಬಾ ಜನ ತುಂಬಾ ಮಾನಸಿಕವಾಗಿ ಹಿಂಸೆ ಉಣ್ತಾರೆ. ಇವಾಗ ನಾವು IAS ಪ್ರಿಪೇರ್ ಆಗ್ತಾ ಇದೀವಿ, ಬಟ್ RRB ಎಕ್ಸಾಮ್ ಬರೀತಿಲ್ಲ. ಅದೊಂದು ನಮ್ಮಲ್ಲಿ ಇರುವಂತ ಡ್ರಾಬ್ಯಾಕ್ಸ್ ಅಂತ ಹೇಳ್ಬೋದು. ಹಾಗಾಗಿ ಇಂಥದಕ್ಕೆಲ್ಲ ಯೂಸ್ ಮಾಡ್ಕೋಬೇಕಂತ ಹೇಳ್ತೀನಿ ಮೇಡಮ್. ಯಾಕಂದ್ರೆ ಒಂದೊಂದನ್ನು ಅಂತ ಮಾಡೋಣ. ಇವತ್ತು ಏನ್ ಯಾವ ಪೋಸ್ಟ್ ಇದಾವೆ, ಆ ಪೋಸ್ಟ್ ಗೆ ಎಷ್ಟು ಎಲಿಜಿಬಲ್ ಇದೆ ಏಜ್, ಯಾವ್ಯಾವ ಪೋಸ್ಟ್ ಗೆ ಎಷ್ಟು ಕೊಟ್ಟಿದ್ದಾರೆ, ಏನಿದೆ ಸಿಲೆಬಸ್, ಆಮೇಲೆ ಸ್ಟೇಜ್ 1, 2, 3rd ಸ್ಟೇಜ್ 3 ಸ್ಟೇಟ್ ಎಕ್ಸಾಮ್ ಇದೆ ಮೇಡಮ್. ಆಮೇಲೆ ಎಲ್ಲೆಲ್ಲಿ ಎಕ್ಸಾಮ್ ಗಳು ತುಂಬಾ ಇಂಪಾರ್ಟೆಂಟ್ ಇದೆ ನೋಡೋಣ, ಎಷ್ಟು ಪೋಸ್ಟ್ ಗಳು ಇದೆ ಅಂತ ನೋಡೋಣ. ಸರ್ ಈಗ ಆಲ್ರೆಡಿ ಹೇಳಿದ್ರು ನೋಡಿ, 5810 ಪೋಸ್ಟ್ ಇದೆ. ನಾವು ಬರೀ ನಮ್ಮಲ್ಲಾಗೋ ಒಂದು 200-300 PC, PSI ನಾವ್ ಇದ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ನೋಡ್ಬೋದು ನೀವು 5810 ಪೋಸ್ಟ್ ಗಳಿದಾವೆ. ಸೊ ಎಷ್ಟು ಪೋಸ್ಟ್ ಇದೆ, ನಾವು ನಿಜವಾಗ್ಲೂ ಕರೆಕ್ಟ್ ಆಗಿ ನಾವು ಇದಕ್ಕೊಂದು ಪ್ರಿಪರೇಷನ್ ಮಾಡಿದ್ರೆ ಖಂಡಿತವಾಗಿ ಈ ಪೋಸ್ಟ್ ಗಳನ್ನ ನಾವು ತಗೋಬಹುದು. ಓಕೆ, ಎಕ್ಸಾಮ್ ತುಂಬಾ ಈಜಿ ಇರುತ್ತೆ ಮೇಡಮ್. ಎಕ್ಸಾಮ್ ಈ ತರ ನಮ್ ಕಡೆ ಒಂದು SD, FD ಅಷ್ಟು ಟಫ್ ಡಿಫಿಕಲ್ಟ್ ಆಗಿರಲ್ಲ, ತುಂಬಾ ಈಜಿ. ಹೌದು, ಇಲ್ಲಿಗ ಲಾಸ್ಟ್ 2 years ಇಂದ ನಾವ್ ಎಲ್ಲಾ ಕಡೆ ನೋಡ್ತಾ ಇದೀವಿ, ಸ್ಟೂಡೆಂಟ್ಸ್ ಲೈಬ್ರರಿ ಕುತ್ಕೋತಾರೆ, ನೋಟಿಫಿಕೇಶನ್ ಇಲ್ಲ, ಅದು ಇದು ಅಂತ ಬ್ಲೇಮ್ ಮಾಡ್ತಾ ಇದಾರೆ. ಅದ್ರ ಬದಲು ಈ ತರ ಪ್ರಿಪರೇಷನ್ ಮಾಡಿದ್ರೆ ಆ ಕಡೆ ಎಕ್ಸಾಮ್ಸ್ ಇರುತ್ತೆ, ನಮ್ಗೆ ಆ ಒಂದು ಪ್ರಿಪರೇಷನ್ ಮಾಡ್ಲಿಕ್ಕೂ ಯೂಸ್ ಆಗತ್ತೆ. ಯಾರಿಗ್ ಗೊತ್ತು ಯಾರು ಎಲ್ಲಿ ಜಾಬ್ ತಗೋಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ ಅಲ್ವಾ. ಮೇಡಮ್ ಇವಾಗ ಯಾವ್ಯಾವ ಈ RRB ಅಲ್ಲಿ ಯಾವ್ಯಾವ ಪೋಸ್ಟ್ ಗಳು ನೋಟಿಫಿಕೇಶನ್ ಮಾಡಿದಾರೆ ಅಂದ್ರೆ 6 ಇಲಾಖೆದಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಹೇಳಿ, ಅದನ್ನ 161 ಪೋಸ್ಟ್ ಆಗಿದೆ. ದೆನ್ ಸ್ಟೇಷನ್ ಮಾಸ್ಟರ್ ಎಷ್ಟಾಗಿದೆ ಸರ್? 615 ಪೋಸ್ಟ್ ಆಗಿದೆ. ಗೂಡ್ಸ್ ಟ್ರೈನ್ ಅಂಡ್ ಮ್ಯಾನೇಜರ್ 3416 ಪೋಸ್ಟ್ ಇದೆ. ಅದ್ರ ಸ್ಯಾಲ್ರಿ ಬೇರೆ ನೋಡಿ ನೀವು, ಅದು ಬೇರೆ ಇರುತ್ತೆ. ಏನಪ್ಪ ಅಂತ ಅನ್ಕೋಬೇಡಿ. ಆಮೇಲೆ 7th ಪೇ ಮೇಡಮ್ ಬೇರೆ ಅಮೌಂಟ್ ಬರುತ್ತೆ, ಬೇರೆ ಚೇಂಜಸ್ ಇದೆ. ಬೇಸಿಕ್ ಮೇಡಮ್ ಇದು ನಮ್ಮ ಹುಡುಗರಲ್ಲಿ ಅದು ಇರುತ್ತೆ. ಏನಂದ್ರೆ ನೋಟಿಫಿಕೇಶನ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದಿರುತ್ತೆ. ಇಲ್ಲಿ ಸ್ಯಾಲ್ರಿ ಬಗ್ಗೆ ಇನ್ಫಾರ್ಮೇಶನ್ ಇದೆ. ದೆನ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇದು 921 ಇದೆ ಮೇಡಮ್. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 638 ಪೋಸ್ಟ್ ಇದೆ ಮೇಡಮ್. ಟ್ರಾಫಿಕ್ ಅಸಿಸ್ಟೆಂಟ್ ಆಮೇಲೆ 59 ಪೋಸ್ಟ್ ಇದೆ ಮೇಡಮ್. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಅವ್ರು ಎಲ್ಲ ಏಜ್ ಗಳು ಕೂಡ ಕೊಟ್ಟಿದ್ದಾರೆ ನೋಡಿ. ಇಷ್ಟೊಂದು ಏಜ್ ಲಿಮಿಟ್ ಅಷ್ಟೇ, 18 ಇಂದ 33 ಇಯರ್ಸ್ ತನಕ ಏಜ್ ಲಿಮಿಟ್ ಕೊಟ್ಟಿದ್ದಾನೆ. ಸರ್ ಬಹಳ ಇಂಪಾರ್ಟೆಂಟ್ ಮೇಡಮ್. ಯಾಕಂದ್ರೆ ಕೆಲವರು ಗೊತ್ತಿಲ್ಲ ಸರ್, 26 to 27 ಲಾಸ್ಟ್ ಅನ್ನೋರು ಇರ್ತಾರೆ. 33 ವರ್ಷ ತನಕ ಇದೆ. ಇದ್ರ ಬಗ್ಗೆನು ಕೆಲವರಿಗೆ ಅವೇರ್ನೆಸ್. ಇದ್ರ ಒಳಗಾಗಿ ಇಷ್ಟು ವರ್ಷ ಆಗಿದೆ. ಓಕೆ ನೆಕ್ಸ್ಟ್ ಇದ್ರ ಬೇಕಾದ್ರೆ ನೆಕ್ಸ್ಟ್ ಏನ್ ಮೇಡಮ್ ಅಂದ್ರೆ ಒಂದು
ಇದು ಯಾವಾಗ ಇಲ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮೇಡಮ್? ಇದು ನೋಡಿ ಸರ್ ಆಲ್ರೆಡಿ ಹೇಳಿದ್ರು ಆಗ್ಲೇ ಅಪ್ಲಿಕೇಶನ್ ಯಾವಾಗ ಫಾರ್ಮ್ ಆಗತ್ತಂತ. ಸೊ ಇದ್ರ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸರ್. ಯಾವಾಗ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಲ್ಲಿ ಬಂದಿದೆ? 4ನೇ ತಾರೀಕು ಬಂದಿದೆ ಮೇಡಮ್, ಅಕ್ಟೋಬರ್ 4ಕ್ಕೆ. 4ನೇ ತಾರೀಕು ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇರುವಂತ ಡೇಟ್. ಸೊ ಇದು ಆನ್ಲೈನ್ ಸಿಸ್ಟಮ್ ಇದೆ ಮೇಡಮ್. ಆನ್ಲೈನ್ ಅಲ್ಲಿ 21/10/2025 ಅಂದ್ರೆ ಇವತ್ತು 21 ಮೇಡಮ್. ಇವತ್ತಿಂದ ನೋಡಿ, ಎಸ್ಪೆಷಲಿ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತದ್ದು. ನಿಮ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದು 20 ಇದೆ ಮೇಡಮ್, ನವೆಂಬರ್ 20, ನೆಕ್ಸ್ಟ್ ಮಂತ್ 11 ನವೆಂಬರ್ ತನಕ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಇದೆ. ಆಮೇಲೆ ಅದ್ರ ಜೊತೆಗೆ ನಿಮ್ಮ ಪೇಮೆಂಟ್ ಫೀಸ್ ಏನಿದ್ದಲ್ಲ ಅದನ್ನ 22 ನವೆಂಬರ್ ಇದೆ ಮೇಡಮ್. ನವೆಂಬರ್ ಇದೆಯಾ? ಓಕೆ. ಅದರ್ ದೆನ್ ನೀವೀಗ ಅಪ್ಲಿಕೇಶನ್ ಏನಾದ್ರು ಹಾಕಿರ್ತೀರಾ, ಅಲ್ಲೇನಾದ್ರು ಕರೆಕ್ಷನ್ಸ್ ಮಾಡೋದಿರುತ್ತೆ, ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ಮಾಡಿಫಿಕೇಶನ್ ಮಾಡ್ಲಿಕ್ಕೂ ನಿಮ್ಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಆಗಿರಲಿ, ನಮ್ಗೆ ಕರ್ನಾಟಕದಲ್ಲಿ ಇಲ್ಲ ಆ ವ್ಯವಸ್ಥೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇಲ್ಲ. ಸೊ ಏನಾದ್ರೂ ಹಾಕೋ ಟೈಮಲ್ಲಿ ಸರ್ ನಾನು ಹಾಕ್ಬಿಟ್ಟಿದ್ದೀನಿ, ನನ್ ಕನ್ನಡ ಮೀಡಿಯಂ ಇಲ್ಲ, ನಾನು ರೂರಲ್ ಇಲ್ಲ, ನಾನು ಅಂತ ಡಾಕ್ಯುಮೆಂಟ್ ಇಲ್ಲ, ನೇಮ್ಸ್ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ತಪ್ಪಾಗುತ್ತೆ. ಹಾಗಾಗಿ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಉದ್ದೇಶಕ್ಕೋಸ್ಕರ ಅವ್ರು ಅಡ್ವಾನ್ಸ್ ಡೇಟ್ ಕೊಟ್ಟಿದ್ದಾರೆ 23 ನವೆಂಬರ್ ಮೇಡಮ್. 2ನೇ ತಾರೀಕು ಡಿಸೆಂಬರ್. ಕರ್ನಾಟಕ ಸ್ಟೇಟ್ ಅಲ್ಲಿ ಇಲ್ಲ, ಬಟ್ ಇವರು ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಅವ್ರು ಹಾಕೋ ಸಂದರ್ಭದಲ್ಲಿ ತುಂಬಾ ಕೇರ್ಫುಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿಸ್ಕ್ವಾಲಿಫೈಡ್ ಮಾಡ್ತಾರೆ ಮೇಡಮ್. ಅಲ್ಲಿ ಇರಲ್ಲ. ಕರ್ನಾಟಕ ಸ್ಟೇಟ್ ಅಲ್ಲಿ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದ ನಂತರ ಮತ್ತೆ 15 ದಿನ ಟೈಮಿಂಗ್ ಕೊಡ್ತಾರೆ ಮೇಡಮ್. ಬೇಕಾದ್ರೆ ಹಂಗೇನಿದ್ರೆ ತಿದ್ದುಪಡಿ ಮಾಡ್ಕೊಂಬರ್ರಿ, ಚೇಂಜ್ ಮಾಡ್ಕೊಂಬರ್ರಿ ಅಂತ. ಬಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಲ್ಲ, ಫಸ್ಟ್ ಚಾನ್ಸ್ ಅಲ್ಲಿ. ನೋಡಿ, ಕರ್ನಾಟಕಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಇರೋ ಡಿಫ್ರೆನ್ಸ್, ಕರ್ನಾಟಕದಲ್ಲಿ ಏನಾಗತ್ತೆ ಅಂದ್ರೆ ನೀವು ಆ ಒಂದು ಪೋಸ್ಟ್ ಗೆ ಸೆಲೆಕ್ಷನ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿರತ್ತಲ್ಲ ಆ ಸಮಯದಲ್ಲಿ ನಿಮ್ಗೆ 15 ಡೇಸ್ ಕೊಟ್ಟಿರ್ತಾರೆ ಏನಾದ್ರು ತಪ್ಪುಗಳು ಮಾಡಿದ್ರೆ ಚೇಂಜಸ್ ಮಾಡಕ್ಕೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ಇಲ್ಲಿ ನೋಡಿ ಟೈಮಿಂಗ್ಸ್ ಡೇಟ್ ಕೊಟ್ಟಿದ್ದಾರೆ 23 ನವೆಂಬರ್ ಇಂದ 2 ಡಿಸೆಂಬರ್ ತನಕ. ಆ ಟೈಮಲ್ಲೇ ನೀವು ಚೇಂಜಸ್ ಮಾಡ್ಕೋಬೇಕು. ಆಮೇಲೆ ನಾನು ಸೆಲೆಕ್ಷನ್ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಕರ್ನಾಟಕಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಇರುವಂತ ಡಿಫ್ರೆನ್ಸ್ ಮೇಡಮ್. ಇವರಿಗೆ ಇದು ಇಂಪಾರ್ಟೆಂಟ್. ಇದು ಯಾರು ಬ್ಲೈಂಡ್ ಕ್ಯಾಂಡಿಡೇಟ್ಸ್ ಅಂತ ಇರ್ತಿರಲ್ಲ, ನೀವು ಸ್ಕ್ರೈಬ್ ನ ಯೂಸ್ ಮಾಡ್ಕೋತಿರಲ್ಲ, ಆ ಒಂದು ಸ್ಕ್ರೈಬ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ 3 ಡಿಸೆಂಬರ್ ಇಂದ 7 ಡಿಸೆಂಬರ್ ತನಕ ಟೈಮ್ ಇರುತ್ತೆ. ನೆಕ್ಸ್ಟ್ ಹೋಗೋಣ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತ ನೋಡೋಣ ಮೇಡಮ್. ಇವಾಗ ಕೆಟಗರಿ ವೈಸ್ಗಳು ಏಜ್ ಸಂಬಂಧಪಟ್ಟಂತೆ ಇದೆ. ಸೊ ಅವ್ರವ್ರು ನೋಡ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶ್ರೀ ಗುರುಕುಲ ಅಕಾಡೆಮಿ ಟೆಲಿಗ್ರಾಮ್ ಇದೆ ಮೇಡಮ್. ಆಪ್ ಈಗ ನಾನು PDF ಹಾಕಿರ್ತೀನಿ. ಸೊ ಹುಡುಗರು ನೋಡ್ಕೋಬಹುದು. ಓಕೆ, ಇದು ನೋಡಿ ಓವರ್ ಆಲ್ ಯಾವ ಕೆಟಗರಿಗೆ ಎಷ್ಟೆಷ್ಟು ಏಜ್ ಲಿಮಿಟ್ಸ್ ಇದೆ, ಏನೇನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. SC/ST ಗೆ 35 ಇಯರ್ಸ್ ಇದು ಕೊಟ್ಟಿದ್ದಾರೆ ಮೇಡಮ್. ರಿಲ್ಯಾಕ್ಷನ್ ಮತ್ತು OBC ಗೆ ಎಲ್ಲ ಕೊಟ್ಟಿದ್ದಾರೆ, ಡಿಟೇಲ್ ಟು ಎಲ್ಲ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹುಡುಗರು ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಯಾರು ವಿಡೋ, ಡೈವರ್ಸ್ ಆ ತರ ಇದ್ರು ಅವರಿಗೂ ಸಹ 35 ಇಯರ್ಸ್ ತನಕ ನಿಮ್ಗೆ ಏಜ್ ಲಿಮಿಟ್ ನ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಬೇರೆ ಬೇರೆ ಯಾವ್ಯಾವ ಕೆಟಗರೀಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗುರುಕುಲ ಅಕಾಡೆಮಿ ಏನಿದೆಯಲ್ಲ ಅವರ ಒಂದು ಇದ್ರೊಳಗೆ ನಿಮ್ಗೆ ಇದು ಮಾಹಿತಿ ಸಿಗುತ್ತೆ. ಓಕೆ ಮೇಡಮ್. ಇವಾಗ ಸೊ ಇದು ಅಮೌಂಟ್ ಫೀಸ್ ಏನಿದೆ ಅಂತ, ಯಾಕಂದ್ರೆ ನಮ್ಮ ಹುಡುಗರಿಗೆ ಅಮೌಂಟ್ ಬಹಳ ಇಂಪಾರ್ಟೆಂಟ್ ಮೇಡಮ್. ಯಾಕಂದ್ರೆ ಫೀಸ್ ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಏನಂತ, ಯಾಕಂದ್ರೆ ಅಲ್ಲಿ ಏನಂದ್ರೆ 6 ಪೋಸ್ಟ್ ಕರೆದಿದ್ದಾರೆ. 6 ಪಾರ್ಟ್ಸ್ ಗಳಲ್ಲಿ ಪೋಸ್ಟ್ ಗಳು 6 ತರ ಇದಾವೆ. ಸೊ GM ಕ್ಯಾಂಡಿಡೇಟ್ ಗೆ 500 ಇದೆ ಮೇಡಮ್. SC/ST OBC ಕ್ಯಾಂಡಿಡೇಟ್ ಗೆ 250 ಇದೆ ಮೇಡಮ್. ಸೊ ಈಗ ಆಲ್ರೆಡಿ ನಾನು ಮುಂಚೆ ನಾವು ಫಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದ್ವಿ ಎಷ್ಟು 6 ಪೋಸ್ಟ್ ಗಳು ಕರೆದಿರೋದು. ಆ ಪರ್ಟಿಕ್ಯುಲರ್ ಒಂದೊಂದು ಪೋಸ್ಟ್ ಗಳಿಗೂ 500. ದೆನ್ ನಿಮ್ಮ SC/ST ಮತ್ತೆ OBC ಗೆ 250 ಇರುತ್ತೆ. ಸೊ ಇನ್ನೊಂದು ವಿಚಾರ, ಇಲ್ಲಿ SC/ST ಮತ್ತೆ OBC ಅಂತ ಇದೆ. OBC ಬಗ್ಗೆ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ, ಕರ್ನಾಟಕಕ್ಕೆ ನಾವು ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ತೀವಲ್ಲ, ಇಲ್ಲಿರೋ OBC ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರಲ್ಲ. ಅದಕ್ಕೆ ನೀವು ಬೇರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಲಿಂಗಾಯತ್ ಅನ್ನೋರು ಕರ್ನಾಟಕದಲ್ಲಿ OBC ಅಂತ ಕೊಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅದು GM ಬರುತ್ತೆ. ಅದಕ್ಕೋಸ್ಕರ ನೀವು ಸಪ್ರೇಟ್ ಆಗಿ ಅದಕ್ಕಂತಾನೆ ನೀವು ಯಾವುದೇ ನಿಮ್ಮ ತಾಲೂಕ್ ಪಂಚಾಯತಿಗೆ ಹೋದ್ರೆ ಈ ತರ ಸೆಂಟ್ರಲ್ ಎಕ್ಸಾಮ್ ಬರಿತಿದೀವಿ, ಅದಕ್ಕಂತಾನೆ ನಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಕೊಡಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ಓಕೆ ಮೇಡಮ್. ಇವಾಗ ಏನಂದ್ರೆ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಇದೆ. ಎಕ್ಸಾಮ್ ಅಂದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, 3 ಸ್ಟೇಜ್ ಗಳಲ್ಲಿ 3 ಹಂತಗಳಲ್ಲಿ ಎಕ್ಸಾಮ್. ಇಟ್ ಮೀನ್ಸ್ ಯಾವ ರೀತಿ ಅಂದ್ರೆ, ಈಗ ನಾವು KS ಅಲ್ಲಿ noಡ್ತೀವಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ ಅಲ್ವಾ, ಇಲ್ಲೂ ಅದೇ ರೀತಿ 3 ಸ್ಟೇಜಸ್ ಅಲ್ಲಿ ಇದೆ. ಅರ್ಥ ಆಯ್ತಲ್ಲ? ಈಗ PSI ಬರೀತೀರಾ ಅಂದ್ರೆ ಫಿಸಿಕಲ್ ಕ್ಲಿಯರ್ ಆದ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆದ್ರೆ ಮುಂಚೆ ಇಂಟರ್ವ್ಯೂ ಮಾಡ್ಬೇಕಿತ್ತು. ಇಲ್ಲೂ ಹಾಗೆ 1 ಸ್ಟೇಜ್ ಅಲ್ಲಿ ಕ್ಲಿಯರ್ ಆದ್ರೆ ಸೆಕೆಂಡ್ ಸ್ಟೇಜ್, ಆ ರೀತಿ ನಂತರ ಥರ್ಡ್ ಸ್ಟೇಜ್. ಆದ ನಂತರ ಲಿಸ್ಟ್ ನೋಡಿ ಮೇಡಮ್. ಫಸ್ಟ್ ಏನಂದ್ರೆ 90 ಮಿನಿಟ್ಸ್ ಗಳಲ್ಲಿ 90 ಮಿನಿಟ್ಸ್. ಸೊ ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ ಇರುತ್ತೆ.
ಜನರಲ್ ಆದ ಮ್ಯಾಥಮೆಟಿಕ್ಸ್ 30 ಇರುತ್ತೆ. ಆಮೇಲೆ ಈ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇದೆ ಅಲ್ಲ ಮೇಡಮ್, ಇದು 30 ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇನ್ ಫಸ್ಟ್ ಸ್ಟೇಜ್. ಇಲ್ಲಿ ಹುಡುಗರು ಎದಕ್ಕೆ ಆದ್ಯತೆ ಕೊಡ್ಬೇಕಂದ್ರೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್. ಆಮೇಲೆ ಇನ್ನೊಂದ್ ವಿಷಯ ಏನಂದ್ರೆ ಇಲ್ಲೂ 90 ಮಿನಿಟ್ಸ್ ಇದೆ. ಈಗ ನಾವು ಸ್ಟೇಟ್ ಗವರ್ನಮೆಂಟ್ ಅಲ್ಲೂ ಬರೆಯೋದು 90 ಮಿನಿಟ್ಸ್, 1.5 ಗಂಟೆಗೆ ಬರೆಯೋದು. ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನೀವು ನೋಡ್ಬೋದು 30 ಕ್ವಶನ್ ಮ್ಯಾಥಮೆಟಿಕ್ಸ್ ಮತ್ತೆ 30 ಕ್ವಶನ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇದೆ. ಸೊ ಹಾಗಾಗಿ ಇಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇಟ್ ಮೀನ್ಸ್ ನಾವು ಸ್ವಲ್ಪ ಸ್ಪೀಡ್ ಅಪ್ ಆಗ್ಬೇಕು ಅಷ್ಟೇ. ಹಾಗಾಗಿ ನೋಡಿ ಮೇಡಮ್, ಇದು ಮೆಂಟಲ್ ಅಬಿಲಿಟಿ ಮಾಡ್ಬೇಕಾದ್ರೆ ಟೈಮಿಂಗ್ ತುಂಬಾ ತಗೋಗುತ್ತೆ. ಕಾಮನ್ ಅಲ್ಲ ಸರ್. ಈಗ ನಾವು ಸ್ಟೇಟ್ ಅಲ್ಲಿ ನಮ್ PC ಎಕ್ಸಾಮ್ ಅಲ್ಲಿ 10 ಕ್ವಶನ್ ಕೊಟ್ರೆ ಏನಿಲ್ಲ ಮೇಡಮ್, ಇದು ಕ್ಲಿಯರ್ ಮಾಡಕ್ಕೆ ಹೈಸ್ಕೂಲ್ ಮಟ್ಟದ ಹುಡುಗರುಗಳು ಏನಿದಾವಲ್ಲ, ಅವರು ಕರೆಕ್ಟ್ ಆಗಿ ಮ್ಯಾಥಮೆಟಿಕ್ಸ್ ಒಂದ್ 6 to 12ನೇ ತರಗತಿವರೆಗೂ ಆ ಬುಕ್ಸ್ ಗಳು ಏನಾದ್ರು ಹುಡುಗರು ಕರೆಕ್ಟ್ ಆಗಿ ಮಾಡ್ಕೊಂಡ್ಬಿಟ್ರೆ ಸೊ ಈ ಎಕ್ಸಾಮ್ ಅನ್ನು ಆರಾಮಾಗಿ ಕ್ಲಿಯರ್ ಮಾಡಬಹುದು. ಓಕೆ. ಆಮೇಲೆ ಇಲ್ಲೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ 90 ನಿಮಿಷ. ಅದೇ ಈಗ ಸ್ಕ್ರೈಬ್ ಅಂದ್ರೆ ಬ್ಲೈಂಡ್ ಪರ್ಸನ್ಸ್ ಇರ್ತೀರಲ್ಲ, ನಿಮಗೆ 120 ಮಿನಿಟ್ ಅವರಿಗೆ ಸಮಯ ಜಾಸ್ತಿ ಮಿನಿಟ್ಸ್ ಇದೆ, 30 ನಿಮಿಷ ಜಾಸ್ತಿ ಕೊಟ್ಟಿದ್ದಾರೆ. ಓಕೆ ಮೇಡಮ್, ಸ್ಟೇಜ್ ಸೆಕೆಂಡ್ ಹೋಗೋಣ. ಸ್ಟೇಜ್ ಸೆಕೆಂಡ್ ಹೋಗೋಣ. ಇಲ್ಲಿ ಸೆಕೆಂಡ್ ಗೆ ಏನಿದೆ ಮೇಡಮ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇಲ್ಲಿ ಏನು ಒಂದೇ ಕೇಳಿದ್ದಾರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದು ಏನಪ್ಪಾ ಅಂದ್ರೆ ಇಲ್ಲಿ 90 ನಿಮಿಷ ಇದೆ ಮೇಡಮ್. ಬಟ್ ಅಲ್ಲಿ 40 ಕ್ವಶನ್ಸ್ ಇದ್ದು 50 ಕ್ವಶನ್ಸ್ ಇದೆ. ಅಲ್ಲಿ 40 ಇದೆ, ಇಲ್ಲಿ 50 ಕ್ವಶನ್ಸ್ ಬರ್ತದೆ. ಅಂದ್ರೆ 10 ಕ್ವಶನ್ಸ್ GSLD ಅಲ್ಲಿ ಜಾಸ್ತಿ ಆಗುತ್ತೆ. ಮೆಥಿಕ್ ಮತ್ತೆ 5 ಕ್ವಶನ್ ಜಾಸ್ತಿ ಆಗುತ್ತೆ. ಸಮಯ ಅಷ್ಟೇ, ಬಟ್ ಕ್ವಶನ್ಸ್ ಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ರೀಸನಿಂಗ್ ಕೂಡ 35 ನೋಡಿ, 120 ನೋಡಿ. ಸಮಯ ಏನಿದೆ ಮೇಡಮ್ 90 ಮಿನಿಟ್ಸ್. ಬಟ್ ಅಲ್ಲೇನಿತ್ತು 100 ಕ್ವಶನ್ ಇಲ್ಲ 20 ಕ್ವಶನ್ ಜಾಸ್ತಿ ಆಯ್ತು, ಬಟ್ ಸೇಮ್ ಟೈಮಿಂಗ್. ತುಂಬಾ ಪ್ರಾಕ್ಟೀಸ್ ಬೇಕು ಮೇಡಮ್. ವಿತೌಟ್ ಸೆಕೆಂಡ್ಸ್ ಗಳಲ್ಲಿ ನಾವು ರೀಸನಿಂಗ್ ಅಂಡ್ ಮೆಂಟಲ್ ಸರ್ ಇವಾಗ ಸ್ಪೀಡ್ ಅಪ್ ಅನ್ನು ತುಂಬಾ ಬೇಕೇ ಬೇಕು. ಇವಾಗ ನಾವು ಸ್ಟೇಟ್ ನೀವು ಅನ್ಕೋತೀವಿ ನಮ್ಮಲ್ಲಿ ಇದು ಸ್ಪೀಡ್ ಅಪ್ ಬೇಕು ಅಂತಲ್ಲ, ಸ್ಟೇಟ್ ಎಕ್ಸಾಮ್ ಬರಿಬೇಕು ಅಷ್ಟೇ ಸರ್. ಒಂದೊಂದ್ಸಲ ನಮ್ಗೆ 20-30 PC ಎಕ್ಸಾಮ್ ಅಲ್ಲೇ ಕೊಡ್ತಾನೆ ಮೆಂಟಲ್ ಅಬಿಲಿಟಿ. ಸೊ ಹಂಗಾಗಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಸ್ಪೀಡ್ ಅಪ್ ನಾವು ಬೆಳೆಸ್ಕೊಳ್ಳೇಬೇಕು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದಕ್ಕೋಸ್ಕರನೇ ನಮ್ಗೆ ಬೇಗ ವರ್ಕ್ ಮಾಡಕ್ಕೆ ಬೇಕು ಮೇಡಮ್. ಎಷ್ಟು ಹುಡುಗರಿಗೆ ಅದ್ರ ಬಗ್ಗೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಸರ್, ನಾನು ಒಂದ್ಸಲ ಅಟೆಂಡ್ ಮಾಡಿದ್ದೆ. ಆ ಕಂಪ್ಯೂಟರ್ ಎಕ್ಸಾಮ್ಸ್ ಅಲ್ಲಿ ಏನಂದ್ರೆ ಆಕ್ಚುಲಿ ನಾವು ಇಲ್ಲಿಗಿಂತ ಅದೊಂಥರ ಈಸಿನೇ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಬರೀಲಿಕ್ಕಲ್ಲ. ಬಟ್ ನಾವು ಸ್ಪೀಡ್ ಅಪ್ ಇಟ್ಕೋಬೇಕು. ಆ ಟೈಮ್ ಸೆನ್ಸ್ ತುಂಬಾ ಮೇಜರ್ ಆಗಿ ಬೇಕಾಗುವಂತದ್ದು. ಆಮೇಲೆ ಥರ್ಡ್ ಸ್ಟೇಜ್ ಮೇಡಮ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಜೂನ್ ಅವ್ರು ಫೈನಲೈಸ್ ಡಿಸಿಷನ್ ತಗೋತೆ. ಯಾಕಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಥರ್ಡ್ ಸ್ಟೇಜ್ ಅಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಮೇಡಮ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರ ಇವರಿಗೆ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಅಲ್ಲಿ ಫಸ್ಟ್ ಸೆಕೆಂಡ್ ಪಾಸ್ ಆದ ವಿದ್ಯಾರ್ಥಿಗಳು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಪಾಸ್ ಬರ್ತಾರೆ. ಅವು 6 ಪೋಸ್ಟ್ ಗಳು ಇದಾವೆ ಮೇಡಮ್. ಇವು ಪೋಸ್ಟ್ ಗಳಲ್ಲಿ ಇದಕ್ಕೆ ಇಲ್ಲ, ಇವೆರಡಕ್ಕೆ ಏನಾಗುತ್ತೆ ಕಂಪ್ಯೂಟರ್ ಬೇಸ್ಡ್ ಇಲ್ಲ. ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಏನ್ 2 ಪೋಸ್ಟ್ ಇದೆಯಲ್ಲ, ಅವೆರಡಕ್ಕೆ ನಿಮ್ಗೆ ಕಂಪ್ಯೂಟರ್ ಟೆಸ್ಟ್ ಇರಲ್ಲ. ಓನ್ಲಿ 2 ಎಕ್ಸಾಮ್ಸ್ ಬರ್ದ ಕ್ಲಿಯರ್ ಆಗುತ್ತೆ. ಬಟ್ ಅದರ್ ದೆನ್ ಉಳಿದಂತ 4 ಪೋಸ್ಟ್ ಏನಿದೆ ಅಲ್ಲಿ ನೀವು 2 ಸ್ಟೇಜ್ ಕ್ಲಿಯರ್ ಮಾಡಿದ್ರೆ ಅಂತ ಕಂಪ್ಯೂಟರ್ ಟೆಸ್ಟ್ ಅಂತ ಥರ್ಡ್ ಸ್ಟೇಜ್. ಅದು ಕಂಪ್ಯೂಟರ್ ಟೆಸ್ಟ್ ಅಂದ್ರೆ ಮೇಡಮ್ 1 ನಿಮಿಷಗಳಲ್ಲಿ 30 ಶಬ್ದಗಳು ವರ್ಡ್ಸ್. ಅದು ಇಂಗ್ಲಿಷ್ ಅಲ್ಲಿ ಇದು ಟೈಪ್ ಮಾಡ್ಬೇಕು ಮೇಡಮ್. 25 ಶಬ್ದಗಳು 1 ನಿಮಿಷಗಳಲ್ಲಿ ಹಿಂದಿ 1 ನಿಮಿಷಗಳಲ್ಲಿ ಹಿಂದಿ. ಈ ತರ ಟೈಪಿಂಗ್ ಸ್ಪೀಡ್ ಇರಬೇಕು. 1 ನಿಮಿಷಗಳಲ್ಲಿ 30 ಶಬ್ದ ಇಂಗ್ಲಿಷು, 1 ಸೆಕೆಂಡ್ಸ್ ಅಲ್ಲಿ 25 ಶಬ್ದ ಹಿಂದಿಯಲ್ಲಿ ಕಂಪಲ್ಸರಿ. ನಮ್ಮಲ್ಲಿ ತುಂಬಾ ಜನ ಟೈಪಿಂಗ್ ಕಲ್ತಿರ್ತಾರೆ, ಸುಮ್ನೆ ಇಲ್ಲೆಲ್ಲೋ ಏನೋ ಇದ್ ಮಾಡೋಕ್ಕಿಂತ ಈ ರೀತಿ ಎಕ್ಸಾಮ್ಸ್ ಪಾಸ್ ಆಗ್ಬೇಕ ಒಂದ್ 10,000 ರೂಪಾಯಿ ಕೊಟ್ರೆ ಸಿಗುತ್ತೆ ಮಾರ್ಕೆಟ್. ಒಳ್ಳೆ ತಗೊಂಡ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಇದು ಎಲ್ಲಾ ಎಕ್ಸಾಮ್ ಗೆ ಕಂಪ್ಯೂಟರ್ ಕಂಪ್ಯೂಟರ್ ನಾವು ಕಲ್ತಿರ್ತೀವಿ. ಆ ಸ್ಪೀಡ್ ಅಪ್ ನ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬಾ ಈಸಿ. ಖಂಡಿತ ಮೇಡಮ್. ಇವಾಗ ನಾವು ಒಂದು ಸಿಲೆಬಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಏನಿರುತ್ತೆ, ಏನಿರಲ್ಲ, ಏನ್ ಓದ್ಬೇಕು, ಏನ್ ಓದ್ಬಾರ್ದು ಅನ್ನೋದು. ಸೊ ಆಗ್ಲೇ ನಾವು ನೋಡಿದ್ವಿ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳಿದ್ವಿ. ಆ ಸಿಲೆಬಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಸ್ಟೇಜ್ ಅಲ್ಲಿ 30 ಕ್ವಶನ್ಸ್ ಇರುತ್ತೆ. ಫಸ್ಟ್ 30 ಕ್ವಶನ್ಸ್, ಸೆಕೆಂಡ್ ಸ್ಟೇಜ್ ಅಲ್ಲಿ 35 ಇರುತ್ತೆ ಮೇಡಮ್.
ಸೊ ಹಾಗಾಗಿ 65 ಕ್ವಶನ್ಸ್ಗಳು ಅದ್ರ ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾದ್ರೆ ಮ್ಯಾಥಮೆಟಿಕ್ಸ್ 65 ಕ್ವಶನ್ಸ್ ಬರುತ್ತೆ ಮೇಡಮ್. ಓಕೆ 65 ಕ್ವಶನ್ಸ್ ಕ್ಲಿಯರ್ ಮಾಡಬೇಕು. ಸಮಯ ಬಹಳ ಇಂಪಾರ್ಟೆಂಟ್ ಮೇಡಮ್. ಆ ಸಮಯದಲ್ಲಿ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನಂಬರ್ ಇದು ಏನಂದ್ರೆ ಈಗ ನಮ್ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಇರೋ ಆಪ್ಟಿಟ್ಯೂಡ್ ಎಕ್ಸಾಮ್ಸ್ ಅನ್ನ ಇಲ್ಲಿ ಸ್ವಲ್ಪ ಬೇರೆ ಸಿಲೆಬಸ್ ಇದೆ. ಬೇರೆ ಸಿಲೆಬಸ್ ಏನು ಮೇಡಮ್, ನಮ್ ಕಡೆ ಏನಾಗುತ್ತೆ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನು ಜಾಯಿಂಟ್ ಮಾಡಿ ಕೇಳ್ತಾರೆ. ಆಪ್ಟಿಟ್ಯೂಡ್ ಇಲ್ಲಿ ಮ್ಯಾಥಮೆಟಿಕ್ಸ್ ಬೇರೆ ರೀಸನಿಂಗ್ ಬೇರೆ ಅಂತ ಅಂದ್ರೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಗೂ ಅಲ್ಲಿಗೂ ಏನ್ ಡಿಫರೆನ್ಸ್ ಇದೆ? ಅಂದ್ರೆ ಇಲ್ಲಿ ಏನಂದ್ರೆ ಮೇಡಮ್, ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಡಿಫ್ರೆಂಟ್ ಅಂತಂದ್ರೆ ಎಕ್ಸಾಂಪಲ್ ಆಗ್ಬೇಕಂದ್ರೆ ಅಲ್ಲಿ ಸಪರೇಟ್ ಆಗಿ ಆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಅಂದ್ರೆ ಈ ಹೈಸ್ಕೂಲ್ ನಮಗೆ ಬೇಸಿಕ್ ಲೆವೆಲ್ ಹೈಸ್ಕೂಲ್ ಮಟ್ಟದ ಏನಿದೆಲ್ಲ SLC PUC ಮಟ್ಟದ ಏನಿದೆ ಆ ಒಂದು ಸಿಲೆಬಸ್ ಏನಿದೆ ಅಷ್ಟು ಕ್ಲಿಯರ್ ಆಲ್ಜಿಬ್ರಾ ಅಥವಾ ಬೀಜಗಣಿತ ಅಂತಿದ್ವಿ, ಜಿಯೋಮೆಟ್ರಿ, ರೇಖಾಗಣಿತ, ಟೈಮ್ ಅಂಡ್ ವರ್ಕ್, ಪರ್ಸೆಂಟೇಜ್, ಆಮೇಲೆ ನಂಬರ್ ಸಿಸ್ಟಮ್ಸ್, ಆಮೇಲೆ ಇದು ನೋಡಿ ಮೇಡಮ್ LCM, SCM ಮತ್ತೆ ರೇಷಿಯೋ, ಆಮೇಲೆ ಈ ಪರ್ಸೆಂಟೇಜ್, ಆಮೇಲೆ ಇವೆಲ್ಲ ಟೈಮ್ ಅಂಡ್ ವರ್ಕ್, ಆಮೇಲೆ ಇಂಟ್ರೆಸ್ಟ್, ಇವೆಲ್ಲ ಕಾಮನ್ ಆಗಿ ಮೇಡಮ್. ಇವೆಲ್ಲ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಸರ್. ಇವೆಲ್ಲ ಏನಂತ ಹೇಳಿ ನಾವು 10th ಓದ್ತಿದ್ವಲ್ಲ, 8th 9th 10th ಅಲ್ಲ ಅದ್ರಲ್ಲಿ ಇದೆ. ಅದು ಪ್ರಾಕ್ಟೀಸ್ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್. ಬಟ್ ರೀಸನಿಂಗ್ ಅಂದ್ರೆ ಏನ್ ಮೇಡಮ್, ಅನಾಲಿಸಿಸ್ ಮಾಡೋದು, ಕೋಡಿಂಗ್ ಡಿಕೋಡಿಂಗ್ ಮಾಡೋದು, ದಿಕ್ಕುಗಳ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇದೆಯಲ್ಲ ಸರ್ ಸ್ಟೇಟ್ ಗವರ್ನಮೆಂಟ್ ವೆನ್ ಡಯಾಗ್ರಾಮ್ಸ್ ಮೇಡಮ್. ವೆನ್ ಡಯಾಗ್ರಾಮ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿರ ಮೇಡಮ್, ವೆನ್ ಡಯಾಗ್ರಾಮ್ಸ್ ಗಳು ಇದಾವೆ, ಕೋಡಿಂಗ್ ಡಿಕೋಡಿಂಗ್ ಇದೆ, ಆಮೇಲೆ ಕೋಡಿಂಗ್ ಡಿಕೋಡಿಂಗ್ ಇವೆಲ್ಲ ನಾವು ಆಲ್ರೆಡಿ ನಮ್ಮಲ್ಲೂ ಇದೆ, ಸ್ಟೇಟ್ ಅಲ್ಲಿ ಇರೋದೇ. ಆದ್ರೆ ಇಲ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟೇಟ್ ಅಂಡ್ ಸೆಂಟ್ರಲ್ ಅಂತ ಹೇಳಿದ್ರೆ, ಸೆಂಟ್ರಲ್ ಏನಾಗುತ್ತೆ ಇಟ್ಸ್ ಕಂಪ್ಲೀಟ್ಲಿ ನಮ್ಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಬೇಸಿಸ್ ಇರುತ್ತೆ. ಇಲ್ಲಿ ಸ್ವಲ್ಪ ನಮ್ಗೆ ಸ್ಟೇಟ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ. ಇವಾಗ ನೋಡಿ ಮ್ಯಾಥಮೆಟಿಕ್ಸ್ ಮಾಡೋದ್ ತುಂಬಾ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಮೇಡಮ್. ರೀಸನಿಂಗ್ ಏನಿಲ್ಲ, ಸರಿಯಾಗಿ ಒಂದು ಸರಿ ತಿಳ್ಕೊಂಡ್ಬಿಟ್ರೆ ಹೊಡ್ಕೋಬಹುದು. ಅದಕ್ಕೊಂದು ಸ್ಟ್ರಾಟಜಿಸ್ ಅಂತ ರೀಸನಿಂಗ್ ಕೊಟ್ಟಿದ್ದಾನೆ ಮೇಡಮ್. ಅವನು ಫಸ್ಟ್ ಪೇಪರ್ ಅಲ್ಲಿ 30, ಸೆಕೆಂಡ್ ಪೇಪರ್ ಅಲ್ಲಿ 35, ಅಂದ್ರೆ ಇದನ್ನು 65 ಮಾರ್ಕ್ಸ್ ಇದೆ ಮೇಡಮ್. ಎರಡು ಫಸ್ಟ್ ಸ್ಟೇಜ್ ಅಲ್ಲಿ 35 ಮಾರ್ಕ್ಸ್ ಜಾಸ್ತಿ ಮಾಡ್ತಾ ಹೋಗಿದ್ದಾನೆ ಮೇಡಮ್. ಅವನು ಸೆಕೆಂಡ್ ಸ್ಟೇಜ್ ಗೆ 65 ಮಾರ್ಕ್ಸ್. ಏನಿಲ್ಲ ಸರ್, ಈಗ 2 ಎಕ್ಸಾಮ್ ಬರಿಬೇಕಾದ್ರೆ 30-35 ಓವರ್ ನಾವು ಸಿಲೆಬಸ್ ಕವರ್ ಅಪ್ ಮಾಡಿ ಕರೆಕ್ಟ್ ಪರ್ಫೆಕ್ಟ್ ಆದ್ರೆ ಎರಡೂನು ನಾವು ಆರಾಮಾಗಿ ಕ್ಲಿಯರ್ ಮಾಡಿ. ಇವ್ ಎರಡೂನು ನಾವು ಸರಿಯಾಗಿ ಎಕ್ಸಾಮ್ ಪ್ರಾಕ್ಟೀಸ್ ಮಾಡಿದ್ರೆ ಮೇಡಮ್, ಮುಂದೆ ಅವನು PSI ಬರ್ಲಿ, ಸಿ ಗ್ರೂಪ್ ಬರ್ಲಿ, ಇನ್ನೂ ಈಸಿ ರೀಸನಿಂಗ್ ಮೆಂಟಲ್ ಬಿಟ್ಟು ಔಟ್ ಆಫ್ ಔಟ್ ಮಾಡ್ತಾನೆ. ಭಯನೇ ಇರಲ್ಲ ಮೇಡಮ್ ಅವರಿಗೆ. ಯಾಕಂದ್ರೆ ಇಲ್ಲಿ ಈ ತರ ಅವರು RRB, SSC, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಲ್ಲ ಎಕ್ಸಾಮ್ ಬರೋದ್ರಿಂದ ಅವ್ರು ಫುಲ್ ಈ ಮ್ಯಾಥಮೆಟಿಕ್ಸ್ ಅನ್ನೋದು ಹರಿದು ಕುಡಿದು ಬಿಡ್ತಾರೆ ಮೇಡಮ್. ತುಂಬಾ ಸರ್ KS ಅಲ್ಲೂ ಸೆಕೆಂಡ್ ಪೇಪರ್ ಅಲ್ಲಿ ನಮಗೆ ಮೆಂಟಲ್ ಅಬಿಲಿಟಿ ಮೇಲೆ ಕ್ವಶನ್ಸ್ ಇರೋದು ಇದೆ, ರೀಸನಿಂಗ್, ಮ್ಯಾಥಮೆಟಿಕ್ಸ್. ಆಕ್ಚುಲಿ KS ಪ್ರಿಲಿಮ್ಸ್ ಅಲ್ಲಿ ನಮಗೆ ಸೆಕೆಂಡ್ ಪೇಪರ್ ಅಲ್ಲಿ ಸ್ವಲ್ಪ ಇಲ್ಲಿ ಈ ರೀತಿನೇ ಓರಿಯೆಂಟೆಡ್ ಇರುತ್ತೆ, ಸ್ವಲ್ಪ ಡೆಪ್ತ್ ಆಗಿ ಕ್ವಶನ್ಸ್ ಬರುವಂತದ್ದು. ಅದು ನಮ್ಗೆ ಈಸಿ. ಈಗ ಜನರಲ್ ಅವೇರ್ನೆಸ್ ಇದಲ್ಲ ಮೇಡಮ್, ಇದಕ್ಕೆ ಫಸ್ಟ್ ಪೇಪರ್ ಅಲ್ಲಿ 40 ಮಾರ್ಕ್ಸ್ ಅಂತ ಕೊಟ್ಟಿದ್ದ ಮೇಡಮ್. ಎಷ್ಟು ಕೊಟ್ಟಿದ್ದ? 40. ಸೆಕೆಂಡ್ 50. ಸೆಕೆಂಡ್ ಸ್ಟೇಜ್ ಅಲ್ಲಿ. ಫಸ್ಟ್ ಅಂದ್ರೆ ಇಲ್ಲಿ ಎಷ್ಟು 90 ಮಾರ್ಕ್ಸ್ ಗಳು ಇದಾವೆ ಮೇಡಮ್. ಒಂದ್ ಸಾರಿ ಓದ್ರೆ ಸಾಕು ಮೇಡಮ್. ಇದು ಅಷ್ಟೇ. ಫಸ್ಟ್ ಸ್ಟೇಜ್ ಬೇರೆ ಓದೋದು, ಸೆಕೆಂಡ್ ಸ್ಟೇಜ್ ನಾನು ಆಗ್ಲಿಂದ ನೋಡ್ತಾ ಇದ್ದೆ, ನಾವು ಸ್ಟೇಟ್ ಅಲ್ಲಿ ಓದ್ತಾ ಇದೀವಲ್ಲ, ಈಗ ನೀವು ನೋಡ್ಬೋದು ಸೇಮ್ ಸಿಲೆಬಸ್ ಸರ್ ಇಲ್ಲಿ. ಇವಾಗ VU ಎಕ್ಸಾಮ್ಸ್ ಇಂದ ಹಿಡಿದು ಅಂದ್ರೆ ಇಲ್ಲಿ ಕರ್ನಾಟಕದ ಹಿಸ್ಟ್ರಿ ಕೇಳಲ್ಲ, ಅಷ್ಟೇ. ಕರ್ನಾಟಕದ ಜಿಯೋಗ್ರಫಿ ಕೇಳಲ್ಲ, ಕರ್ನಾಟಕದ ಎಕನಾಮಿ ಕೇಳಲ್ಲ, ಕರ್ನಾಟಕದ ಬಜೆಟ್ ಕೇಳಲ್ಲ ಮೇಡಮ್, ಕರ್ನಾಟಕದ ಬಜೆಟ್ ಕೇಳಲ್ಲ. ಆಮೇಲೆ ಕರ್ನಾಟಕ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಕೇಳಲ್ಲ. ಒಟ್ ನಮ್ಮ ಕರ್ನಾಟಕದ ಕೇಳಲ್ಲ ಅಂತಲ್ಲ, ಬಟ್ ಕರ್ನಾಟಕ ಸ್ವಲ್ಪ ದೂರ ಇಡ್ರಿ. ಇಲ್ಲಿ ಏನ್ ಮೇಡಮ್ ಅಂದ್ರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇವೆರಡು ಬಹಳ ಯಾವ್ದೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನಾವು ಹಿಸ್ಟ್ರಿ ಅಂದಾಗ 4 ಪಾರ್ಟ್ ಹೇಳ್ತೀವಿ. ಯಾವ್ದು? ಏನ್ಷಿಯಂಟ್, ಮಿಡ್ವಲ್, ಮಾಡರ್ನ್ ಪ್ಲಸ್ ಕರ್ನಾಟಕ. ನೀವೇನಂದ್ರೆ ಕರ್ನಾಟಕ ಬಿಡ್ಬೇಕು. ಸೆಂಟ್ರಲ್ ಎಕ್ಸಾಮ್ ಅಂದ್ರೆ ಹಂಗೆ, ನೀವು UPSC ಬರೋರು ಬೇಕಾದಷ್ಟು ಜನ ಇರ್ತಾರೆ, ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ಕರ್ನಾಟಕ ಪಾರ್ಟ್ ಏನಿರುತ್ತಲ್ಲ ಅದನ್ನ ಬಿಟ್ಬಿಟ್ಟು ಉಳಿದಿದ್ದೇನ್ ನೀವು ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ ಅದನ್ನೇ ಓದ್ಕೊಂಡ್ರೆ ಸಾಕು. ಅವನು ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ, ಸೊ ಇಲ್ಲಿ ನೋಡಿ, ಇದು ಕರೆಂಟ್ ಅಫೇರ್ಸ್ ಒಂದ್ ಬಗ್ಗೆ ಡಿಸ್ಕಸ್ ಮಾಡೋಣ ಮೇಡಮ್. ಕರೆಂಟ್ ಅಫೇರ್ಸ್ ನೋಡಿ ಕೊಟ್ಟಿದೆ, ನ್ಯಾಷನಲ್ ಇಂಟರ್ನ್ಯಾಷನಲ್. ಇವ್ರು ಏನ್ ಮಾಡ್ತಾರ, ನಮ್ಮ ಪಂಪ ಪ್ರಶಸ್ತಿ, ಆಮೇಲೆ ನಮ್ಗೆ ಈ ಕರ್ನಾಟಕ ಕೊಟ್ಟಂತ ಅವೆಲ್ಲ ಓದ್ಕೊಂಡ್ ಕೊಡ್ತಾರೆ. ಸೊ RRB ಓದೋರು ಕ್ಲಾರಿಟಿ ಇರ್ಬೇಕು ಸಬ್ಜೆಕ್ಟ್ ಬಗ್ಗೆ, ಏನ್ ಕೇಳ್ತಾ ಇದ್ದಾನೆ, ಏನಿಲ್ಲ, ಎಂತ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಅದು ಸಿಂಪಲ್ ಲಾಜಿಕ್. ಕರ್ನಾಟಕಕ್ಕೆ ಸಂಬಂಧಿಸಿದ ಇವನ್ನ ರಿಲೇಟೆಡ್ ಟು ಕರ್ನಾಟಕ ಸ್ಟೇಟ್ ಇಶ್ಯೂಸ್ ನ ನೀವು ಓದ್ತಾ ಇದ್ರೆ ಸಾಕು. ಈಗ ಹೆಂಗು ನಾವು ಕರ್ನಾಟಕ, ಈಗ ಸರ್ ನಮ್ಗೆ KS ಪೇಪರ್ ಅಲ್ಲಿ ಇದೆ 40 ಮಾರ್ಕ್ಸ್ ಪೇಪರ್ 1 ಅಲ್ಲಿ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಪೇಪರ್ 1 ಅಷ್ಟೇ. ಪೇಪರ್ 2 ಅಲ್ಲಿ ಸ್ಟೇಟ್ ಇದೆ, ಅದ್ರ ಬಿಟ್ಬಿಡೋದು. ಇಲ್ಲಿ ಗೇಮ್ಸ್ ಗಳು ಕೇಳಿದಾನೆ ಮೇಡಮ್. ಗೇಮ್ಸ್ ಅಂಡ್ ಸ್ಪೋರ್ಟ್ಸ್, ಆರ್ಟ್ ಅಂಡ್ ಕಲ್ಚರ್ಸ್, ಇಂಡಿಯನ್ ಲಿಟರೇಚರ್ ಸರ್. ಆಮೇಲೆ ಇಲ್ಲಿ ನೋಡಬಹುದು ಪ್ಲೇಸ್, ಆಮೇಲೆ ಜನರಲ್ ಸೈನ್ಸ್, ಇಲ್ಲಿ ನೋಡಿ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್. ಇಲ್ಲಿ ಇಂಪಾರ್ಟೆಂಟ್ ಕೇಳಿದಾನಮ್ಮ. ಏನ್ ಕೇಳಿದ ನೋಡಿ ಮೇಡಮ್, ಅಪ್ ಟು 10th ಮೇಡಮ್, 10th CBSE ಸಿಲೆಬಸ್.
10th ಮಟ್ಟದ ಇರೋ ವಿದ್ಯಾರ್ಥಿಗಳು ಅವನೇ ಕೊಟ್ಬಿಟ್ಟಿದ್ದಾನೆ ಅಂತ ಇವಾಗ ಎಲ್ಲಾರು NCERT ನಾವು ಓದ್ತಾನೆ ಇದೀವಿ. ಕನ್ನಡದಲ್ಲಿ ಈಗ NCERT ಕೆಲವೊಂದ್ ಕಡೆ ಟ್ರಾನ್ಸ್ಲೇಷನ್ ಆಗಿ ನಮ್ಗೆ ಜೆರಾಕ್ಸ್ ಸಿಗ್ತಾ ಇದೆ. ಅದನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಇಲ್ಲೂ ಅಷ್ಟೇ ಇಷ್ಟೇ. ಇವೆಲ್ಲ ಟೋಟಲ್ ನೋಡಿ, ಎಕಾಲಜಿ ಕೇಳಿದಾನೆ, ಆಮೇಲೆ ಓಲ್ಡ್ ಜಿಯೋಗ್ರಫಿ, ಕರ್ನಾಟಕ ಇಂಡಿಯನ್ ಜಿಯೋಗ್ರಫಿ ಇದೆ, ಆಮೇಲೆ ನೋಡ್ಬೋದು ಬೇಸಿಕ್ ಕಂಪ್ಯೂಟರ್ ಅಂಡ್ ಕಂಪ್ಯೂಟರ್ ಅಂತ. ಈಗ ನಾವು ಗ್ರೂಪ್ ಸಿ ಎಕ್ಸಾಮ್ PDO VOಗೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಓದ್ತಾ ಇದೀವಿ. ಇವಾಗ ಅಪ್ಡೇಟೆಡ್ ವರ್ಷನ್ ಕೇಳ್ತಿದ್ದಾನೆ. ಆ ಇದ್ರೊಳಗೆ ಆದ್ರೆ ಅವ್ನು ಮೆನ್ಷನ್ ಮಾಡಿರೋದು ಹೆಂಗು ಸರ್, ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ. ದೇವನೂರ್ ಮಾಧವ್ರು ಹೇಳ್ತಾರಲ್ಲ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಇಂದೆಲ್ಲ ನಾಳೆ ಫಲ. ಏನಂತ ಡಿಫ್ರೆನ್ಸ್ ಓದಿದ್ದು ನೀನ್ ಕಮ್ಯುನಿಕೇಶನ್ ಓದಿದಿಪ್ಪ, ಇಲ್ಲೆಲ್ಲ ಯೂಸ್ ಆಗತ್ತೆ. ನನಗೆ ಏನ್ ಅನ್ಸ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕೋಸ್ಕರ ಸಪರೇಟ್ ಅಲ್ಲ ಮಾಡ್ಬೇಕು ಅನ್ಸ್ತಿಲ್ಲ. ಆಸ್ ಇಟ್ ನಮ್ ಸ್ಟೇಟ್ ಸಿಲೆಬಸ್ ಇರೋದನ್ನ ಇಲ್ಲೂ ಕೊಟ್ಟಿದ್ದಾರೆ. ಖಂಡಿತ ಮೇಡಮ್. ಆಮೇಲೆ ಇಲ್ಲೆಲ್ಲ ಲಾಸ್ಟ್ ಮೇಡಮ್ ಚೂರು, ಆಮೇಲೆ ಇಲ್ಲಿ ಕೊಟ್ಟಿದ್ದಾನೆ ಮೇಡಮ್, ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಫಸ್ಟ್ ಏನಂತಂದ್ರೆ, ಆ ಒಂದು ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದಲ್ಲ ಮೇಡಮ್, 30 ವರ್ಡ್ಸ್ ಗಳು 4 minutes ಅದರಲ್ಲಿ ಇಂಗ್ಲಿಷ್ ಅಲ್ಲಿ, ಆಮೇಲೆ 25 minutes ಏನದು ಹಿಂದಿಯಲ್ಲಿ ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಟೈಪಿಂಗ್ ಮಾಡೋ ಕಲ್ತಿರ್ಬೇಕು ಅಂತ ಕೊಟ್ಬಿಟ್ಟಿದ್ದಾನೆ ಮೇಡಮ್. ಹಾಗೆ ಇದೊಂದು ಹುಡುಗರಿಗೆ ಗೊತ್ತಿರಬೇಕು, ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅರ್ಥ ಮೇಡಮ್. ಸರಿ ಸರ್. ನೆಕ್ಸ್ಟ್ ಏನಪ್ಪಾ ಅಂದ್ರ, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟರ್ಶಿಪ್ ಇರುತ್ತೆ ಮೇಡಮ್ ನಮ್ಮ ಹತ್ರ. ಹೆಂಗ ಮೆಂಟರ್ಶಿಪ್ ಇರುತ್ತಂದ್ರೆ, ಈ ಒಂದು RRB ಸಂಬಂಧಪಟ್ಟದ್ದಿರ್ಲಿ, ಯಾವುದೇ ಒಂದು ರಿಕ್ರೂಟ್ಮೆಂಟ್ ಇರ್ಲಿ ಮೇಡಮ್, RRB ಸಂಬಂಧಪಟ್ಟದ್ದೇ ಇರ್ಲಿ, RRB ನಮ್ದು ಶ್ರೀ ಗುರುಕುಲ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ ಮೇಡಮ್. ಈ ಶ್ರೀ ಗುರುಕುಲ ಅಕಾಡೆಮಿಗೆ ಹೋಗಿ ಪ್ಲೇ ಸ್ಟೋರಿಗೆ ಹೋಗಿ ಶ್ರೀ ಗುರುಕುಲ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ನಮ್ದು ಈ ಅಕಾಡೆಮಿದ ಒಂದು ಲೋಗೋ ಬರುತ್ತೆ ಮೇಡಮ್. ಅದು ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಒಳಗಡೆ ನಮ್ಮ ಅವರು ಕಾಂಟ್ಯಾಕ್ಟ್ ನಂಬರು ಪ್ಲಸ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ರೆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ಆಪ್ಷನ್ಸ್ ಗಳು ಬರ್ತವೆ ಮೇಡಮ್. ಅಲ್ಲಿ PSI ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರೋ ಎಲ್ಲಾ RRB ನಮ್ಮಲ್ಲಿ ಟೆಸ್ಟ್ ಇದೆ ಮೇಡಮ್. ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ RRB ಎಷ್ಟು ನಿಮ್ಗೆ ನಡೀತೀವಿ ಆನ್ಲೈನ್ ಸಿಸ್ಟಮ್ ಏನಿದೆ, ನಮ್ಮ ಒಂದು ಶ್ರೀ ಗುರುಕುಲ ಅಕಾಡೆಮಿ ಒಂದು ಆ್ಯಪ್ ದಲ್ಲಿ ಆನ್ಲೈನ್ ಸಿಸ್ಟಮ್ ಇದೆ. ಆನ್ಲೈನ್ ಅಲ್ಲಿ ಎಲ್ಲಾ ಬೇಕಾ ಕ್ವಶನ್ ಪೇಪರ್ ಹುಡುಗರು ಬಿಡಿಸಬಹುದು. ಅವ್ರೇನ್ ಕರೆಂಟ್ ಅಫೇರ್ಸ್ ಕೇಳಿದಾರಲ್ಲ ಮೇಡಮ್, ಅದೇ ತರಗಿ ನಮ್ಮ ಹತ್ರ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಜಸ್ಟ್ ಇದು ಟೋಟಲ್ ಆಗಿ RRB ಈಗ ನಾವು ಸಿಲೆಬಸ್ ನೋಡಿದಲ್ಲ, ಮತ್ತೆ ಅನ್ಕೋಬೇಡಿ ಸ್ಟೇಟಿಂಗ್ ಮಾಡಿರೋದೇ ಕೆಲವು ಕಡೆ ಹಾಗೆ ಆಗುತ್ತೆ. ಸೊ ಇಲ್ಲ ಆ ರೀತಿ ಅಲ್ಲ, ಪರ್ಟಿಕ್ಯುಲರ್ ಆಗಿ RRB ಸೆಂಟ್ರಲ್ ಎಕ್ಸಾಮ್ಸ್ ಏನು ಯಾವ ರೀತಿ ಬರ್ತಾ ಇದೆ, ಈಗ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಅದೇ ರೀತಿ ರಿಲೇಟೆಡ್ ಅಲ್ಲೇ ನಿಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಕರೆಂಟ್ ಇವೆಂಟ್ಸ್ ಇರ್ಬೋದು, ಪೇಪರ್ 1 ಪೇಪರ್ ಅದೇನ್ ನಾವು ನೋಡಿದ್ವಿ ಈಗ, ಯಾವ್ದು ಮ್ಯಾಥಮೆಟಿಕ್ಸ್ ಇರ್ಬೋದು, ಜನರಲ್ ಇಂಟೆಲಿಜೆನ್ಸ್ ಇರ್ಬೋದು, ಸೊ ಜನರಲ್ ಅವೇರ್ನೆಸ್ 100 ಕ್ವಶನ್ಸ್ ಗಿಂತ ಜಾಸ್ತಿ ಇದಾವೆ ಮೇಡಮ್, 100 ಕ್ವಶನ್ ಪೇಪರ್ ಇದಾವೆ. ಸೊ ಇದೊಂದು ಒಳ್ಳೆ ರೀತಿ ಸುವರ್ಣಾವಕಾಶ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಸೆಂಟ್ರಲ್ ಎಕ್ಸಾಮ್ ಅಂದ ತಕ್ಷಣ ನಮ್ಗೇನೋ ಹೆದರಿಕೆ ಅಥವಾ ಇದೇನೋ ಹೊಸದು ಅನ್ನೋ ಫೀಲ್ ಇತ್ತು. ಸೊ ಇದನ್ನ ನಿಮ್ಗೆ ತುಂಬಾ ಈಸಿಯಾಗಿ ಸ್ಟೇಟ್ ಎಕ್ಸಾಮ್ ನೀವು ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿದ್ದೀರಲ್ಲ, ಅದೇ ಹಾರ್ಡ್ ವರ್ಕ್ ನ ಇಲ್ಲಿ ಮಾಡಿದ್ರೆ ಯಾವ್ದಾದ್ರು ನಮ್ಗೆ ಒಂದು ಜಾಬೇ ಅಲ್ವಾ ಸರ್. ಅಂಡ್ ಮೋರ್ ಓವರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಾಸ್ತಿ ಬೆನಿಫಿಟ್ಸ್ ಇದೆ, ಸ್ಯಾಲರಿ ವೈಸ್ ಇಂದ ಪ್ರತಿಯೊಂದು, ಅಂಡ್ ವರ್ಕ್ ವೈಸ್ ಅಷ್ಟೇ ಎಷ್ಟು ಗುಡ್ ಆಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕಾಗಿ ಸೊ ಇದು ಒಂದೇ ಅಲ್ಲ, ನಾವು PSI ಆಯ್ತು, KS ಆಯ್ತು, PS ಆಯ್ತು, ES ಆಯ್ತು, PC, ಶ್ರೀ ಗುರು ಮುಂತಾದ ಎಲ್ಲಾ ಎಕ್ಸಾಮ್ ಗಳಿಗೆ ಪಾಯಿಂಟ್ ಟು ಪಾಯಿಂಟ್ ಮೆಂಟರ್ಶಿಪ್ ಮೇಡಮ್, ಒಬ್ಬರಿಂದ ಒಬ್ರು ನೇರವಾಗಿ. ಎಕ್ಸಾಂಪಲ್ ನೋಡಬಹುದು, ಇಲ್ಲಿ ಕಿಟ್ಟಿ ಸರ್ ಅಂತಿದ್ದಾರೆ. ಸೊ ಎಲ್ಲಾ ವಿದ್ಯಾರ್ಥಿಗಳು ಇವರೆಲ್ಲ ಯಾವಾಗ ಸರ್ ಫ್ರೀ ಇರ್ತಾರೆ, ಡ್ಯೂಟಿ ಸಂದರ್ಭವನ್ನು ಬಿಟ್ಟು ಕಿಟ್ಟಿ ಸರ್ ನಮ್ಮ ಇನ್ಸ್ಟಿಟ್ಯೂಟ್ ಬಂದು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮೇಡಮ್, ಅವರಿಗೆ ಯಾವಾಗಾದ್ರೂ ಇರ್ಲಿ ನಾವು ಕರೆದಾಗ ಅವ್ರ ಹುಡುಗರನ್ನು ಮೆಂಟರ್ಶಿಪ್ ಕೊಡ್ತಾರೆ. PSI ಎಸ್ಪೆಷಲಿ ಮೇಡಮ್, ಸ್ಪೆಷಲಿ ಯಾವ ರೇಂಜಿಗೆ ಹುಡುಗರು ರೆಡಿ ಆಗಿದ್ದಾರೆ PS ಅಂದ್ರೆ, ಅವ್ರಿಗೇನು ಈ ನೆಕ್ಸ್ಟ್ ಎಕ್ಸಾಮ್ ಬರ್ಸಿದ್ರೆ PSI ಫಸ್ಟ್ ಪೇಪರ್ಗೆ ನಮ್ಮ essay ಟಾಪಿಕ್ ಬಂದು ನಮ್ಮ ಕಿಟ್ಟಿ ಸರ್ ಮಾಡ್ತಾರೆ ಮೇಡಮ್. ಟ್ರಾನ್ಸ್ಲೇಷನ್ ಗ್ರಾಮರ್ ಎಲ್ಲ ಕೃಪೆಗಳಿಂದ ನಮ್ಮ ಹುಡುಗರುಗಳು ಫುಲ್ ಪರ್ಫೆಕ್ಟ್ ಆಗಿದ್ದಾರೆ ಮೇಡಮ್. ನೀವಿಬ್ರೆ ಇಡೀ ಫಸ್ಟ್ ಪೇಪರ್ ಅನ್ನು ಸುಷ್ಮಿತಾ ಮೇಡಮ್ ಮತ್ತು ಕಿಟ್ಟಿ ಸರ್ ಇಬ್ಬರಿಂದ ಸಖತ್ತಾಗಿ ಆಗಿದ್ದಾರೆ. ನಾವು ಹುಡುಗರನ್ನು ಒಳ್ಳೆ ತರಾಗಿ ಕ್ಲಾಸ್ ಕೂಡ ಆಗಿದ್ದೇವೆ. ಹಾಗಾಗಿ ಅವರೆಲ್ಲ ಮೆಂಟರ್ಶಿಪ್ ನೋಡಿ ಮೇಡಮ್, ನಾನು ಮಾಡ್ತಾ ಇದ್ದೀನಿ, ಇಲ್ಲಿ ಕಿಟ್ಟಿ ಸರ್ ಮಾಡ್ತಾ ಇದ್ದಾರೆ. ಹುಡುಗರನ್ನು ಒಬ್ಬೊಬ್ಬರಿಗೆ ಕರ್ಸೋದ್ ಮೇಡಮ್ ಆಫೀಸ್ ಅಲ್ಲಿ, ನೇರವಾಗಿ ಒಬ್ಬೊಬ್ಬರ ಜೊತೆ ಡಿಸ್ಕಸ್ ಮಾಡ್ಕೊಂಡು. ಆಮೇಲೆ ನಾನು ಕೂಡ ಎನ್ಕ್ವೈರಿ ಮಾಡಿದೆ ಮೇಡಮ್, ಅವರಿಗೆ ಪ್ರತಿ ಒಂದು ಲೈನ್ ಟು ಲೈನ್ ಒಬ್ಬ PSI ಬರಬೇಕಾದ ಒಬ್ಬ ಹುಡುಗ, ಅವನಿಗೆ ಫಿಸಿಕಲ್ ಅಲ್ಲಿ ಹೈಟ್, ಚೆಸ್ಟ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿನೇ ಅವನ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಏನಿದೆ ಅಂತ ತಿಳ್ಕೊಂಡು ನಾನು ಮೊದಲು 1 hour ಕ್ಲಾಸ್ ಮಾಡ್ತೀನಿ. ಅಂದ್ರೆ ಇದೊಂಥರ ಡಿಫ್ರೆಂಟ್ ಆಗಿ, ಯಾಕೆಂದ್ರೆ ಇವತ್ತು ಹಿಂಗಾಗಿದೆ ಅಂದ್ರೆ ಸರ್, ಇನ್ಸ್ಟಿಟ್ಯೂಷನ್ ಅಂದ್ರೆ ಮಾರ್ಕೆಟಿಂಗ್. ನಾನು ಎಷ್ಟೋ ಕಡೆ ನೋಡ್ತೀವಿ, ಅವನು ಕ್ಲಾಸ್ ಅಲ್ಲಿ ಕೂತಿರ್ತಾರೆ, ಹೈಟೇ ಬರಲ್ಲ, ಆದ್ರೂ ಅವ್ರು ಏನ್ ಮಾಡಿರ್ತಾರೆ, ಅಡ್ಮಿಷನ್ಸ್ ಅಮೌಂಟ್ಗೋಸ್ಕರ, ಮಾರ್ಕೆಟಿಂಗ್ ಗೋಸ್ಕರ ಅಡ್ಮಿಷನ್ ಮಾಡಿರ್ತಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ನೀವು ಅಡ್ಮಿಷನ್ ಆಗ್ಬೇಕಾದ್ರೆ
ನಿಮ್ಗೀಗ PSI ಆಗ್ಬೇಕಂದ್ರೆ ಅದ್ರದ್ದೇ ಆದಂತ ಒಂದು ಫಿಸಿಕಲಿ ಇದಿರ್ತೇವೆ ಪ್ಯಾರಾಮೀಟರ್ಸ್. ಸೊ ಅದನ್ನ ನೋಡ್ಬಿಟ್ಟು ನೀವು ಆಗ್ಬೋದು ಅಂತ ಇದ್ರೆ ಅಷ್ಟೇ ನಿಮ್ಗೆ ಆ ಒಂದು ಮೆಂಟರ್ಶಿಪ್ ನ ಕೊಡ್ತಾ ಇದ್ದಾರೆ. ಆಮೇಲೆ ಏನಾಗುತ್ತೆ, ಇಲ್ಲಿ ನಮ್ಮ ಶೇಡೋ ಬಸವ ಸರ್ ಅಂತಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಮೇಡಮ್. ಓಕೆ, ಹಾ. ಆಮೇಲೆ ಇಲ್ಲಿ ನಾನು ಇದು ತುಂಬಾ ಜನ ಮೇಡಮ್. ಆಮೇಲೆ ಮತ್ತೆ ತುಂಬಾ ಜನ PSI ಗಳು ಬರ್ತಾ ಇದ್ದಾರೆ. ಕೊಳ್ಳಿ ಸರ್ ಅಂತ ಬರ್ತಾರೆ, ಟಿಪ್ಪು ಸುಲ್ತಾನ್ ಸರ್ ಅಂತ ಬರ್ತಾರೆ. ಹಲವಾರು ಜನ ಈ ಅಧಿಕಾರಿಗಳು ಇದಾರಲ್ಲ ಮೇಡಮ್, ಆಲ್ರೆಡಿ ಅವರು ಆ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಿ ಇವಾಗ ಅವರು ಒಂದು ಪ್ರಿಯ ಸಂದರ್ಭದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಹುಡುಗರ ಜೊತೆ ಒಡನಾಟ ಇರುತ್ತೆ ಮೇಡಮ್. ತುಂಬಾ ಕೇರ್ಫುಲ್ ಆಗಿ ನಾವು ಮೆಂಟರ್ಶಿಪ್ ಮಾಡ್ತೀವಿ. ಅಂತ ಕರ್ನಾಟಕ ನಾಡಿನ ಯಾವುದೇ ಒಬ್ಬ ವಿದ್ಯಾರ್ಥಿ ತಮಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಇರ್ಲಿ, ನಾವು ಅದಕ್ಕೆ ಮೆಂಟರ್ಶಿಪ್ ಮಾಡಕ್ ರೆಡಿ ಇದ್ದೀವಿ. ಅದು PSI ಫಸ್ಟ್ ಪೇಪರ್ ಆಗಿರ್ಲಿ, ಸೆಕೆಂಡ್ ಪೇಪರ್ ಆಗಿರ್ಲಿ, ಫಿಸಿಕಲ್ ಆಗಿರ್ಲಿ, ಅದರ್ಸ್ ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ, ಸಂಪೂರ್ಣವಾಗಿ 24/7 ನಾವು ನಿಮ್ಗೋಸ್ಕರ ಇದ್ದೀವಿ. ದಯವಿಟ್ಟು ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ನೀವೇನಾದ್ರೂ ನಮ್ಮ ಫಾಲೋ ಮಾಡ್ಬೇಕಾದ್ರೆ ದಯವಿಟ್ಟು ಈ ಕಾಂಟ್ಯಾಕ್ಟ್ಗೆ ಕರೆ ಮಾಡಿ. ನಿಮ್ಗೆ ಏನೋ ಇನ್ಫಾರ್ಮೇಶನ್ ಬೇಕು, ಯಾವುದೋ ಒಂದು ಬ್ಯಾಚಿನ ಬಗ್ಗೆ ಬೇಕಾತರ ನೀವು ಈ ಒಂದು ಕಾಂಟ್ಯಾಕ್ಟ್ ಕಾಲ್ ಮಾಡಿ ತಿಳ್ಕೊಬಹುದು ಮೇಡಮ್. ಮೇಡಮ್, ನಮ್ಮ ಜೊತೆ ಇದು ಮಾಡಿದ್ದಕ್ಕೆ ನಿಮ್ಗೆ ನಮಸ್ಕಾರ, ಧನ್ಯವಾದಗಳೆಲ್ಲ ಕರ್ನಾಟಕ ನಾಡಿನ ಜನತೆಗೆ. ಥ್ಯಾಂಕ್ ಯು.